ಹಲೋ ಸಂತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಮೇಯ್ನ್ ಏನಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ಪಾಣಿ ಅಂದರೆ RTC ಯಾರು ಲಿಂಕ್ ಮಾಡಿಸ್ಕೊಂಡಿರೋ ದಯವಿಟ್ಟು ಲಿಂಕನ್ನು ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಒಂದು PM ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಏನೆಲ್ಲ ಒಂದು ನಿಮಗೆ 2,000 ರೂಪಾಯಿ ಅಮೌಂಟ್ ಬರ್ತಿದೆಯೋ ಅದಕ್ಕೂ ಸಹ ಅನುಕೂಲ ಆಗುತ್ತೆ. ಅದೇ ರೀತಿ ನೆಕ್ಸ್ಟು ನಿಮಗೆ ಒಂದು EKYC ಏನೆಲ್ಲ ಮಾಡಿಸ್ಕೊಂಡಿರಲ್ವೋ 2,000 ಪೆಂಡಿಂಗ್ ಇರ್ತದಲ್ಲ, ನೀವು ಲಿಂಕು ಮತ್ತು EKYC ಎರಡೂ ಸಹ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? EKYC ಮಾಡಿಸ್ಬೇಕು ಅಂದರೆ ಕೃಷಿ ಇಲಾಖೆಗೆ ವಿಸಿಟ್ ಮಾಡ್ಬೋದು, ಇಲ್ಲ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡ್ಬೋದು. ದಯವಿಟ್ಟು ಈ ಕೆಲಸ ಆದಷ್ಟು ಬೇಗ ಮಾಡಿ. ನಿಮಗೇನಾದರೂ ಪಾಣಿ ಮತ್ತು ಅಂದರೆ RTC ಮತ್ತು ಒಂದು ಆಧಾರ್ ಕಾರ್ಡ್ ಲಿಂಕ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಈ ಲಿಂಕ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಆಗಿ ಒಂದು ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಕಮೆಂಟನ್ನು ಮಾಡಿ. ಅರ್ಥ ಆಯ್ತಾ? ಇಲ್ಲಿ ಲಿಂಕ್ ಮಾಡಿಸ್ಬೇಕು. ಅದೇ ರೀತಿ ಯಾವ ಟೈಮ್ನಲ್ಲಿ ಲಿಂಕ್ ಮಾಡ್ಕೊಡ್ತಾರೆ, ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಆದರೆ ಕಮೆಂಟ್ ಮಾಡಿದ್ದಲ್ಲಿ ಮಾತ್ರ ಸರ್ ತಿಳಿಸ್ಕೊಡಿ ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ RTC ಮತ್ತು ಪಾಣಿ ಎರಡೂ ಲಿಂಕ್ ಆಗಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ಮತ್ತು ಪಾಣಿಲಿ ಡೇಟಾ ಒಂದೇ ಥರ ಇರಬೇಕು. ಅಂದರೆ ನೇಮು, ಡೇಟ್ ಆಫ್ ಬರ್ದು. ಪಾಣಿಲಿ ಡೇಟ್ ಆಫ್ ಬರ್ತ್ ಬರೋಲ್ಲ, ಬಟ್ ಆದರೆ ಹೆಸರು ಕರೆಕ್ಟಾಗಿರಬೇಕಾಗುತ್ತೆ. ಹೆಸರು ಸರಿಯಾಗಿಲ್ಲ ಅಂದರೆ ದಯವಿಟ್ಟು ಲಿಂಕೇ ಆಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಪಾಣಿ ಮತ್ತು ಆಧಾರ್ ಕಾರ್ಡ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ. ಸರ್ ನಾವೇ ಹಾಕ್ಕೊಳ್ತೀವಿ, ನಮಗೆ ಸ್ವಲ್ಪ ಹೇಳ್ಕೊಡಿ ಸರ್ ಅಂದರೆ ಒಂದು ಕಮೆಂಟನ್ನು ಮಾಡಿ. ಬೇಕಾದರೆ ನೀವು ಯಾವ ರೀತಿ ನೀವು ಮೊಬೈಲಲ್ಲೇ ಯಾವ ರೀತಿ ಲಿಂಕ್ ಮಾಡ್ಕೊಳ್ಳೋದು ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ಸತ್ರ ಮೇಯ್ನಾಗಿ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಮೇಯ್ನಾಗಿ ಈ ರೇಷನ್ ಕಾರ್ಡ್ ಯಾರೆಲ್ಲ ಹೊಸದಾಗಿ ಅರ್ಜಿನ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಭರ್ಜರಿಯಾದ ಒಂದು ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸ್ ಅಂದರೆ ಮೇಯ್ನಾಗಿ ನೀವೇನಾದ್ರು ಹೊಸದಾಗಿ ರೇಷನ್ ಕಾರ್ಡನ್ನು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ತುಂಬ ಒಳ್ಳೆಯದು. ಯಾಕೆ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಒಂದು 5 ಗಂಟೆಗಳ ಕಾಲ, ಒಂದು 6 ಗಂಟೆ, ಒಂದು 7 ಗಂಟೆಗಳ ಮಿನಿಮಮ್ ಒಂದು 5 ಗಂಟೆ, ಒಂದು 4 ಅವರ್ ಆದರೂ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ದಿನಕ್ಕೆ. ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಏನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳೋದಕ್ಕಾಗೋದಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಕ್ಯಾಶ್ ಟು ಇನ್ಕಮ್ಮು, ಆಧಾರ್ ಕಾರ್ಡು, ವೋಟರ್ ಐ ಡಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಿದಾವೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಮೇಯ್ನಾಗಿ ಕೇಳುವಂಥದ್ದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಾದ್ರೆ ಮೇಯ್ನಾಗಿ ಒಂದು ಕ್ಯಾಸ್ಟು ಮತ್ತು ಇನ್ಕಮ್ಮು, ಆಧಾರ್ ಕಾರ್ಡು ಕಂಪಲ್ಸರಿ ಕಡ್ಡಾಯವಾಗಿರಲೇಬೇಕು. ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಇರಬೇಕು, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥದ್ದು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಕ್ಯಾಸ್ಟು ಇನ್ಕಮ್ಮು ಮಾಡಿಸ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ. ಎಲೆಕ್ಷನ್ ಟೈಮ್ನಲ್ಲಿ ನೀವು ಅರ್ಜಿನ ಹಾಕ್ಸ್ಕೊಂಡ್ರೆ ಕ್ಯಾಸ್ಟ್ ಇನ್ಕಮ್ಗೆ ಪೆಂಡಿಂಗಲ್ಲಿರ್ತದೆ. ಅರ್ಥ ಆಯ್ತಾ? ಎಲೆಕ್ಷನ್ನು ಎಣಿಕೆ ಮುಗಿದು ಆದಮೇಲೆ ನಿಮಗೆ ಅಪ್ರೂವಲ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅವೆಲ್ಲ ಪರಿಸ್ಥಿತಿಗಳು ಬೇಕಾ? ಕೂಡಲೇ ಈಗಲೇ ಹೋಗಿ ಕ್ಯಾಸ್ಟ್ ಟು ಇನ್ಕಮ್ ರಿನ್ಯೂವಲ್ ಮಾಡಿಸ್ಕೊಳ್ಬೇಕಾ, ಹೆಸರು ತಿದ್ದುಪಡಿ ಮಾಡಿಸ್ಕೊಳ್ಬೇಕಾ, ಬೇರೆ ಏನಾದರೂ ಮಿಸ್ಮ್ಯಾಚ್ಗಳಿದೆಯಾ ನೋಡಿಕೊಂಡು ಕ್ಯಾಸ್ಟ್ ಟು ಇನ್ಕಮ್ ಆಧಾರ್ ಕಾರ್ಡನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಏಪ್ರಿಲ್ 1ನೇ ತಾರೀಕಿಂದ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಬಿಡುವಂಥ ಒಂದು ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಮೇಯ್ನಾಗಿ ಸ್ನೇಹಿತರೆ, ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ರೇಷನ್ ಕಾರ್ಡನ್ನ ವಿಲೇವಾರಿ ಮಾಡ್ತಿದ್ದಾರೆ. ರೇಷನ್ ಕಾರ್ಡು ಮಾರ್ಚ್ 31 ಒಳಗಡೆ ಏನು ಮಾಡ್ತಾರೆ, ನಿಮಗೆ ಯಾರ್ಯಾರಿಗೆ ರೇಷನ್ ಕಾರ್ಡ್ BPL ಕಾರ್ಡ್ ತಲುಪಿಸ್ಬೇಕು ಅಂತ ತಲುಪಿಸ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಫ್ಯೂಚರ್ ಪ್ಲಾನಿಂಗು ಸಹ ನಮ್ಮ ಸರ್ಕಾರ ಮಾಡಿದೆ. ಏನು ಫ್ಯೂಚರ್ ಪ್ಲಾನಿಂಗ್ ಅಂದರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್, ಡಿಜಿಟಲ್ ರೇಷನ್ ಕಾರ್ಡ್ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ಅಂದರೆ ಒಂದು ಸ್ಮಾರ್ಟಾಗಿ ಒಂದು ರೇಷನ್ ಕಾರ್ಡ್ ಬರುವಂಥ ಒಂದು ಸಾಧ್ಯತೆಗಳು ಇದ್ದಾವೆ. ಅದ್ರ ಬಗ್ಗೆ ಅಪ್ಡೇಟು ಸಹ ಕೊಟ್ಟಿದ್ದಾರೆ. ಬಟ್ ಫ್ಯೂಚರಲ್ಲಿ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಒಂದು ರೇಷನ್ ಕಾರ್ಡು ಬಿಡ್ತೀವಿ. ಇವಾಗ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈಗ ಕ್ಯಾಶ್ ಟು ಇನ್ಕಮ್ದು 24 ಅವರ್ಸ್ ಯಾವ ಥರ ಬಿಡ್ತೀವೋ ಅದೇ ಥರ ಒಂದು ದಿನ 8 ಅವರು, ಒಂದು 12 ಅವರ್ ಬಿಡುವಂಥ ಒಂದು ಸಾಧ್ಯತೆ ಆ ಥರ ಒಂದು ತರ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಆ ಥರ ಏನಾದರೂ ಬಂದರೆ ಒಂದು 8 ಅವರು ಅಥವಾ 12 ಅವರ್ ಏನಾದರೂ ಈ ಥರ ಏನಾದರೂ ರೇಷನ್ ಕಾರ್ಡ್ ಪ್ರತಿದಿನ ಬಿಟ್ಟರೆ ದಯವಿಟ್ಟು ರೇಷನ್ ಕಾರ್ಡ್ ಯಾರಿಗೆಲ್ಲ ಒಂದು ಸಮಸ್ಯೆಗಳಿದೆಯೋ ಅದೆಲ್ಲ ಸಮಸ್ಯೆಗಳು ಬಗೆಹರ್ದಂಗೆ. ಅರ್ಥ ಆಯ್ತಾ? ಇದಕ್ಕೆ ಒಂದು ಪ್ಲಾನನ್ನು ಮಾಡ್ತಾ ಇದೆ ಸರ್ಕಾರ. ಇದೊಂದು ಪ್ಲಾನನ್ನು ಮಾಡಿ ಒಂದು ಸರ್ವರನ್ನು ಒಂದು ಯಾವ ರೀತಿ ಸರ್ವರ್ ಕೊಡ್ತಾರೆ ಗೊತ್ತಾ, ಒಂದೊಂದು ಡಿಸ್ಟ್ರಿಕ್ಟ್ ವೈಸ್ ಸರ್ವರ್ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಾಂದರೆ ಒಂದು ಡಿವಿಷನ್ ಅಂದರೆ ಇವಾಗ 3 ಸರ್ವರ್ಗಳಿರ್ತದೆ. ಆ 3 ಸರ್ವರ್ಗಳಿಗೆ
ಒಂದೊಂದು ದಿನ ಒಂದೊಂದು ವಾರ ಬಿಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಿದೆ. ಬಟ್ ಯಾವ ಥರ ಬಿಡ್ತಾರೆ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಏನಾದರೂ ಫುಲ್ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಆಧಾರ್ ಕಾರ್ಡು, ಕ್ಯಾಸ್ಟು, ಇನ್ಕಮು ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಂಡಿರಿ. ಏಪ್ರಿಲ್ 1ನೇ ತಾರೀಕು ಮೇಲೆ ಹೊಸದಾಗಿ ಅರ್ಜಿ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅರ್ಥ ಆಯ್ತಾ? ಈ ತಿಂಗಳು ಅಲ್ಪ ಸ್ವಲ್ಪ ಯಾವ್ದಾದ್ರು ಸೆಂಟ್ರಲ್ಲಿ 1 ಅವರ್ 2 ಅವರ್ ಬಿಟ್ಟರೆ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೂ ಅಷ್ಟೇ ಬಿಟ್ಟರೆ ಇಮಿಡಿಯೇಟ್ಲಿ ಅರ್ಜಿನ ಹಾಕಿಸ್ಕೊಳ್ಳಿ, ಏನು ಸಮಸ್ಯೆ ಆಗೋದಿಲ್ಲ. ಅಪ್ರೂವಲ್ ಯಾವಾಗ ಮಾಡಬೇಕೋ ಆವಾಗಲೇ ಅದನ್ನು ಮಾಡುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡಿಲ್ವೋ ಮಾರ್ಚ್ 31 ಒಳಗಡೆ ವಿಲೇವಾರಿ ನಡೀತಿದೆ ರೇಷನ್ ಕಾರ್ಡು, ಅಂದರೆ ವೆರಿಫಿಕೇಷನ್ ಮಾಡ್ತಿದ್ರೆ ಹೋಗಿ ಅಕ್ಲಾಟ್ಮೆಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಅವರು ವೆರಿಫಿಕೇಷನ್ ನಿಮ್ಮದು ಸಹ ಮಾಡಿಕೊಡ್ತಾರೆ. ಯಾರಿಗೆಲ್ಲ ಒಂದು BPL ಕಾರ್ಡ್ ತಲುಪಿಸ್ಬೇಕೋ 31ನೇ ತಾರೀಕು ಒಳಗಡೆ ರೇಷನ್ ಕಾರ್ಡ್ಗಳನ್ನು ತಲುಪಿಸುವಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಿದೆ. ನಿಮ್ಮದು ರೇಷನ್ ಕಾರ್ಡ್ ಪೆಂಡಿಂಗ್ ಇದ್ದರೆ ಕೂಡಲೇ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೋಡೋಣ, ಅಲ್ಲಿ ಏನು ಉತ್ತರ ಕೊಡ್ತಾರೋ ದಯವಿಟ್ಟು ಅದನ್ನು ತಿಳ್ಕೊಂಡು ಬನ್ನಿ. ಯಾವ ಟೈಮ್ನಲ್ಲಿ ಬರೋಕ್ಕೆ ಕೇಳ್ತಾರೋ ಆ ಟೈಮ್ಗೆ ಹೋಗಿ ನಿಮ್ಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಅವರು ಒಂದು ಕಾರ್ಡು ಕೊಡುವಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ವೆಯ್ಟ್ ಮಾಡಿ. ಯಾರಿಗೆಲ್ಲ ರೇಷನ್ ಕಾರ್ಡ್ ಸಿಕ್ಕೆಲ್ಲ ವೆಯ್ಟ್ ಮಾಡಿ. ಕಂಪಲ್ಸರಿಯಾಗಿ ರೇಷನ್ ಕಾರ್ಡು ಪ್ರತಿಯೊಬ್ಬರಿಗೂ ಸಹ ಸಿಗುತ್ತೆ. ನೀವು ಎಲಿಜಿಬಲ್ ಇದ್ದರೆ ರೇಷನ್ ಕಾರ್ಡ್ಗೆ ಪ್ರತಿಯೊಬ್ಬರಿಗೂ ಸಿಗುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ಸೊ ಅಂದರೆ ಅದೇ ರೀತಿ ಕ್ಯಾಸ್ಟು ಮತ್ತು ಇನ್ಕಮ್ ಇದ್ರ ಬಗ್ಗೆ ಮಾತಾಡೋದಾದರೆ ಮೇಯ್ನಾಗಿ ನೀವು ಏನು ಮಾಡ್ತೀರಾ ಅಂದರೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ನೀವೇನಾದರೂ ಅಪ್ಲಿಕೇಶನ್ನ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ರೆ ನಾನೊಂದು ವಿಡಿಯೋದಲ್ಲಿ ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಳೋದು, ರಿನ್ಯೂವಲ್ ಯಾವ ರೀತಿ ಮಾಡಿಸ್ಕೊಳ್ಳೋದು, ಹೊಸ ಅರ್ಜಿ ಯಾವ ರೀತಿ ಹಾಕಿಸ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿದೆ. ಸರ್ SC STಗಳಿಗೆ ಹಳೆಯ ರೇಷನ್ ಕಾರ್ಡ್ ತೋರಿಸ್ತಿದೆ, ಅದು ಕ್ಯಾನ್ಸಲ್ ಮಾಡಿಕೊಡ್ಲವಂತೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಕ್ಯಾನ್ಸಲ್ ಮಾಡಿಕೊಟ್ಟಿಲ್ಲ ಅಂದರೆ ನಾಡ ಕಚೇರಿಗೆ ನೀವೇ ಕೊಟ್ಬಿಡಿ. ಸರ್ ಇದರ ನೇಮ್ ಮಿಸ್ ಮ್ಯಾಚ್ ಆಗಿದೆ, ರೆಡಿ ಮಾಡಿಕೊಡಿ, ಕೊಟ್ಬಿಡಿ ಅಲ್ಲೇ. ಅರ್ಥ ಆಯ್ತಾ? ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಅವರೇ ಮಾಡ್ಕೊಳ್ತಾರೆ. ಅವ್ರು ಮಾಡಬೇಕು ಅಂದರೆ ಇಲ್ಲ ತಿದ್ದುಪಡಿಗೆ ಹಾಕಬೇಕು, ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಬಟ್ ಎರಡರಲ್ಲಿ ಒಂದಂತೂ ಕಂಪಲ್ಸರಿಯಾಗಿ ಮಾಡಿಕೊಡ್ತಾರೆ ನಿಮಗೆ. ಇವೇನು ಮಾಡ್ತೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ನೀವು ಹಳೇದು ಕ್ಯಾಸ್ಟ್ ಇನ್ಕಮ್ನು ತೊಗೊಂಡೋಗಿ ಅದ್ರ ಜೊತೆಗೆ TC ಇದ್ದರೆ ಇನ್ನೂ ಉತ್ತಮ TCನೂ ಸಹ ತೊಗೊಂಡೋಗಿ ನೀವೇನಾದರೂ ಕ್ಯಾಸ್ಟು ಮತ್ತು ಇನ್ಕಮ್ ನಿಮ್ಮದು ಮಿಸ್ ಮ್ಯಾಚ್ ಆಗಿರೋದಾಗಲಿ, ಗಂಡನ ಹೆಸರು ಚೇಂಜ್ ಆಗಿರೋದಾಗಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ದಯವಿಟ್ಟು ಕೂಡಲೇ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ನಾಡ ಕಚೇರಿಗೆ ಅಥವಾ ತಾಲೂಕು ಆಫೀಸಲ್ಲಿ ನಾಡ ಕಚೇರಿನೂ ಇರ್ತದೆ, ಅಲ್ಲಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಕ್ಯಾಸ್ಟ್ ಇನ್ಕಮ್ನ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ. ಕೂಡಲೇ ಇವಾಗಲೇ ಹಾಕಿಸ್ಕೊಳ್ಳಿ. ಯಾಕೆ ಅಂದರೆ ಮೈನಾಗಿ ಎಲೆಕ್ಷನ್ ಬರ್ತಿದೆ. ಎಲೆಕ್ಷನ್ ಟೈಮ್ನಲ್ಲಿ ಏನೇ ಒಂದು ಕೆಲಸಗಳಾಗಬೇಕು ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು ನಿಮ್ದೇನಾದರೂ ಕ್ಯಾಸ್ಟು ಇನ್ಕಮ್ SC STಗಳಿಗೆ ಮತ್ತು ಪ್ರವರ್ಗ 1 ಇಂಥವ್ರದ್ದು ಮಾತ್ರ ತೋರಿಸುತ್ತೆ. ಅಕಸ್ಮಾತ್ ಏನಾದರೂ ಪ್ರವರ್ಗ 2A ಒಂದು 3A ಈ ಥರ ಏನಾದ್ರು ಅವ್ರದ್ದು ಸಹ ಇದೇ ಥರ ತೋರಿಸಿದ್ರೆ ಮೊದಲು ನಿಮ್ಮ ನಾಡ ಕಚೇರಿಗೆ ವಿಸಿಟ್ ಮಾಡಿ ಅದರಲ್ಲಿ ಅಲ್ಲೇ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಳಿ. ಇಲ್ಲ ಹೊಸದಾಗಿ ಆದರೂ ಅರ್ಜಿ ಹಾಕಿಸ್ಕೊಳ್ಳಿ. ಅವರು ಹೊಸದಾಗಿ ಅರ್ಜಿ ಹಾಕಬೇಕು ಅಂದರೆ ಹಳೆ ಒಂದು ಕ್ಯಾಸ್ಟು ಮತ್ತು ಇನ್ಕಮ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಹೊಸದಾಗಿ ಏನು ಇದು ಮಾಡಿಕೊಡ್ತಾರೋ ಅದರ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ, ಇಲ್ಲ ತಿದ್ದುಪಡಿ ಮಾಡಬೇಕಾಗುತ್ತೆ. ಎರಡರ ಒಂದು ಕೆಲಸ ಕಂಪಲ್ಸರಿಯಾಗಿ ನಾಡ ಕಚೇರಿಯಲ್ಲಿ ಮಾಡಿಕೊಡ್ತಾರೆ. ನೀವೇನಾದರೂ ಕ್ಯಾಸ್ಟ್ ಇನ್ಕಮ್ನ ತಿದ್ದುಪಡಿ ಮಾಡಿಸ್ಕೊಳ್ಬೇಕು, ಗಂಡನ ಹೆಸರು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮುಗ್ದೋಗಿದ್ರೆ ಸೈಬರಲ್ಲೇ ಆಗುತ್ತೆ, ಅಲ್ಲೊಂದ್ಸರಿ ಟ್ರೈ ಮಾಡಿಸಿ. ಅರ್ಥ ಆಯ್ತಾ? ಅಲ್ಲೂ ಆಗಲಿಲ್ಲ ಅಂದರೆ ನೀವು ನಾಡ ಕಚೇರಿಗೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ಕಂಪಲ್ಸರಿಯಾಗಿ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್